ಹಾವು ಮತ್ತು ಕಾಗೆಗಳು ಮಕ್ಕಳ ಕಥೆ. ಹಸಿರು ಕಾಡಿನ ಮಧ್ಯೆ ಎತ್ತರದ ಬೇವು ಮರದ ಮೇಲೆ 2 ಸಂತೋಷದ ಕಾಗೆಗಳು ಕಾರಿ ಮತ್ತು ಕವಿ ವಾಸಿಸುತ್ತಿದ್ದರು. ಅವರು ತಮ್ಮ ಮರವೇಳೆಯಲ್ಲಿ ಮುದ್ದಾದ ಗೂಡನ್ನು ಕಟ್ಟಿಕೊಂಡಿದ್ದರು. ಅವರ ಮೊಟ್ಟೆಗಳು ಬೇಗ ಫೂವುವಂತೆ ಅವರು ದಿನವೂ ಖುಷಿಯಿಂದ ಕಾಯುತ್ತಿದ್ದರು. ಒಂದು ಬಿಸಿಯಾದ ಮಧ್ಯಾಹ್ನ ಹುಲ್ಲಿನ ನಡುವೆ ಸದ್ದು ಕೇಳಿಸಿತು. ದೀರ್ಘವಾದ ಮಿನುಗುವ ಕೋಬ್ರಾ ಹಾವು ಮರದ ಕೊರೆದೊಳಗೆ ಪ್ರವೇಶಿಸಿತು. ಆ ದಿನದಿಂದ ಕಾಡಿನ ಶಾಂತಿ ಬದಲಾಯಿತು. ಹಾವು ಕಾಗೆಗಳ ಗೂಡನ್ನು ಕದ್ದು ನೋಡುತ್ತಲೇ ಇತ್ತು. ಕಾರಿ ಮತ್ತು ಕವಿಗೆ ತುಂಬಾ ಭಯವಾಯಿತು. ಒಂದು ದಿನ ಆಹಾರ ತಂದು ಮರಕ್ಕೆ ಹಿಂತಿರುಗಿದಾಗ ಅವರಿಗೆ ತುಂಬಾ ದುಃಖವಾಯಿತು. ಹಾವು ಮೇಲಕ್ಕೆ ಹತ್ತಿ ಅವರ ಮೊಟ್ಟೆಗಳನ್ನು ತಿಂದಿತ್ತು. ಕಾಗೆಗಳು ಅಳುತ್ತಾ ಕುಳಿತವು. ಹಾವಿನ ಜೊತೆ ತಾವೇನೂ ಮಾಡಲಾರರು ಎಂದು ತಿಳಿದುಕೊಂಡರು. ಅವರು ತಮ್ಮ ಜಾಣ ಸ್ನೇಹಿತನಾದ ಜಗ ಅನ್ನೋ ನರಿಯ ಬಳಿಗೆ ಹಾರಿದರು. ದಯವಿಟ್ಟು ನಮಗೆ ಸಹಾಯ ಮಾಡು ಎಂದು ಬೇಡಿಕೊಂಡರು. ಜಗ ನಕ್ಕು, ಚಿಂತಿಸಬೇಡಿ, ನನಗೆ ಒಳ್ಳೆ ಉಪಾಯ ಗೊತ್ತು ಎಂದನು. ಕಾಡಿನ ಹತ್ತಿರದ ಹಳ್ಳದಲ್ಲಿ ರಾಜಕುಮಾರಿಯರು ಸ್ನಾನಕ್ಕೆ ಬರುತ್ತಿದ್ದರು. ಅವರು ತಮ್ಮ ಬಂಗಾರದ ಆಭರಣಗಳನ್ನು ಕಲ್ಲಿನ ಮೇಲೆ ಇಡುತ್ತಿದ್ದರು. ಜಗ ಹೇಳಿದ, ಕಾರಿ, ನೀನು ಅಲ್ಲಿಂದ ಒಂದು ಹಾರದನ್ನು ತಂದು ಹಾವಿನ ಬಾವಿಗೆ ಹಾಕು. ಮುಂದಿನ ದಿನ ಕಾರಿ ಚುರುಕಾಗಿ ಒಂದು ಬಂಗಾರದ ಹಾರವನ್ನು ಎತ್ತಿಕೊಂಡಿತು. ರಾಜರ ಕಾಯಿಗಾರರು ಇದನ್ನು ನೋಡಿ ಬೆನ್ನಟ್ಟಲು ಶುರುಮಾಡಿದರು. ಕಾರಿ ವೇಗವಾಗಿ ಹಾರಿಕೊಂಡು ಹಾರದನ್ನು ಹಾವಿನ ಬಾವಿಯೊಳಗೆ ಬಿಟ್ಟಿತು. ಕಾಯಿಗಾರರು ಮರದ ಬಳಿ ಬಂದು ಹುಡುಕಲಾರಂಭಿಸಿದರು. ಬಾವಿಯನ್ನು ಚುಕ್ಕಿ ನೋಡುತ್ತಿದ್ದಂತೆ ಕೋಪದಿಂದ ಹಾವು ಹೊರಬಂತು ಹಾಗೂ ಜೋರಾಗಿ ಶೀಳಿಸಿತು. ಕಾಯಿಗಾರರು ತಕ್ಷಣವೇ ಹಾವನ್ನು ಕೊಂದರು. ಕಾರಿ ಮತ್ತು ಕವಿ ಕೊನೆಗೂ ಸುರಕ್ಷಿತರಾದರು. ಅವರ ಗೂಡಿಗೆ ಮತ್ತೆ ಶಾಂತಿ ಬಂತು. ಜಾಣ ಜಗನಿಗೆ ಧನ್ಯವಾದ ಹೇಳಿ ಅವರು ಹೊಸ ಗೂಡು ಕಟ್ಟಿಕೊಂಡು ಸಂತೋಷದಿಂದ ಜೀವನ ನಡೆಸಿದರು.